ವಿವಾದವನ್ನೇ ಮೈಗೂಡಿಸಿಕೊಂಡಿರುವ ತೃಣಮೂಲ ಕಾಂಗ್ರೆಸ್ಸಿನ ಕೃಷ್ಣಾನಗರ ಸಂಸದೆ ಮಹುವಾ ಮೊಹಿತ್ರಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ವಿಷ ಕಕ್ಕುವ ದ್ವೇಷದ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಈ ಮಟ್ಟಿನ ದ್ವೇಷವೇ ಎಂದು ಬಿಜೆಪಿ ಸಂಸದೆಯ ವಿರುದ್ಧ ಪೊಲೀಸರಿಗೆ ದೂರು ದಾಖಲಿಸಿದೆ. ಟಿಎಂಸಿ ಸಂಸದೆಯ ವಿರುದ್ಧ ಕೃಷ್ಣನಗರದ ಕೊಟ್ಟಾಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಭಾರತದ ಪೂರ್ವ ಗಡಿಯುದ್ದಕ್ಕೂ ನಡೀತಾ ಇರುವ ಅಕ್ರಮ ವಲಸೆಯ ಬಗ್ಗೆ ಮಾತನಾಡುತ್ತಿದ್ದ ವೇಳೆ ಟಿಎಂಸಿ ಸಂಸದೆ ಮಾತಿನ ಚೌಕಟ್ಟನ್ನ ಮೀರಿ ಈ ಪದ ಬಳಕೆ ಮಾಡಿದ್ದಾರೆ. ಮಹುವಾ ಮೊಹಿತ್ರಾ ಮಾತಿನ ಬರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಲೆಯನ್ನ ಕತ್ತರಿಸಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವ ಗುರುತರ ಆರೋಪ ಟಿಎಂಸಿ ಸಂಸದೆಯ ವಿರುದ್ಧ ಕೇಳಿ ಬಂದಿದೆ. ಸಂಸದೆಯ ಹೇಳಿಕೆಯನ್ನ ಬಿಜೆಪಿ ಟೀಕೆ ಮಾಡಿದ್ದು, ಇದು ಟಿಎಂಸಿಯ ಅಧಿಕೃತ ನಿಲುವೆ ಅಂತ ಪ್ರಶ್ನೆ ಮಾಡಿದೆ. ಟಿಎಂಸಿ ಸಂಸದೆಯ ಹೇಳಿಕೆಯು ಎರಡು ಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿ ಬಿಟ್ಟಿದೆ. ಪಶ್ಚಿಮ ಬಂಗಾಳದ ನಡಿಯಾ ಜಿಲ್ಲೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಿದ್ದ ಮೊಹಿತ್ರಾ, ಗಡಿ ಭದ್ರತೆಯ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ಲಕ್ಷಿಸಿದೆ ಅಂತ ಸಂಸದೆ ಆರೋಪ ಮಾಡ್ತಾರೆ. ಅಮಿತ್ ಶಾ ಪದೇ ಪದೇ ಒಳ ನುಸುಳುಕೋರರ ಬಗ್ಗೆ ಮಾತಾಡ್ತಾರೆ. ಗಡಿ ಭದ್ರತೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ನಮ್ಮ ದೇಶದ ಪೂರ್ವದ ಗಡಿಯನ್ನ 5 ಪಡೆಗಳು ರಕ್ಷಿಸುತ್ತಿವೆ. ಅದು ನೇರವಾಗಿ ಅಮಿತ್ ಶಾ ಅವರ ಸುಪರ್ದಿಗೆ ಬರುತ್ತೆ. ಆ ಕೆಲಸವನ್ನ ಅಮಿತ್ ಶಾ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹಾಗಾಗಿ ಅವರ ತಲೆಯನ್ನ ಕಡಿದು ಟೇಬಲ್ ಮೇಲೆ ಇಡಬೇಕು ತಾನೆ ಅಂತ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಕಿಡಿಕಾರಿದ್ದಾರೆ. ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡ್ತಾರೆ. ಒಳ ನುಸುಳುಕೋರರು ಜನಸಂಖ್ಯೆಯ ಬದಲಾವಣೆಗೆ ಕಾರಣವಾಗುತ್ತಿದ್ದಾರೆ ಅಂತ ಹೇಳ್ತಾರೆ. ಅಲ್ಲೇ ಎದುರಲ್ಲಿ ಕೂತಿದ್ದ ಅಮಿತ್ ಶಾ ಪ್ರಧಾನಿಗಳ ಭಾಷಣಕ್ಕೆ ಚಪ್ಪಾಳೆ ತಡ್ತಾರೆ ಅಂತ ಟಿಎಂಸಿ ಸಂಸದೆ ಆಪಾದನೆ ಮಾಡಿದ್ದಾರೆ. ಭಾರತದ ಗಡಿಗಳನ್ನು ರಕ್ಷಿಸಲು ಯಾರೂ ಇಲ್ಲದಿದ್ದರೆ ಇತರ ದೇಶಗಳ ಜನ ಪ್ರತಿದಿನ ನೂರಾರು, ಸಾವಿರಾರು ಮತ್ತು ಲಕ್ಷಗಳಲ್ಲಿ ಒಳ ನುಸುಳುತ್ತಿದ್ದಾರೆ ಮತ್ತು ನಮ್ಮ ತಾಯಂದಿರು, ಸಹೋದರಿಯರ ಮೇಲೆ ಕಣ್ಣಿಟ್ಟು ನಮ್ಮ ಭೂಮಿಯನ್ನ ಕಸಿದುಕೊಳ್ಳುತ್ತಿದ್ದಾರೆ. ಮೊದಲು ನೀವು ಅಮಿತ್ ಶಾ ಅವರ ತಲೆಯನ್ನ ಕತ್ತರಿಸಿ ಮೇಜಿನ ಮೇಲಿಡಬೇಕು. ಗೃಹ ಸಚಿವರು ಮತ್ತು ಗೃಹ ಸಚಿವಾಲಯ ಭಾರತದ ಗಡಿಗಳನ್ನು ರಕ್ಷಿಸಲು ಸಾಧ್ಯವಾಗದಿದ್ದರೆ ಹೊರಗಿನಿಂದ ಬಂದ ಜನರು ನಮ್ಮ ತಾಯಂದಿರು, ಸಹೋದರಿಯರ ಮೇಲೆ ಕಣ್ಣಿಟ್ಟು ನಮ್ಮ ಭೂಮಿಯನ್ನ ಕಸಿದುಕೊಳ್ತಿದ್ದಾರೆ ಎಂದು ಪ್ರಧಾನಿಯೇ ಹೇಳುತ್ತಿದ್ದಾರೆ. ಇದು ಯಾರ ತಪ್ಪು? ಇದು ನಮ್ಮ ತಪ್ಪೋ, ನಿಮ್ಮ ತಪ್ಪೋ? ಇಲ್ಲಿ ಬಿಎಸ್ಎಫ್ ಇದೆ, ನಾವು ಕೂಡ ಅವರ ಭಯದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನ ಉಲ್ಲೇಖಿಸುತ್ತಾ ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಸ್ವತಃ ನುಸುಳುಕೋರರು ಜನಸಂಖ್ಯಾ ಬದಲಾವಣೆಯನ್ನ ಉಂಟು ಮಾಡುತ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವರು ಇದನ್ನ ಹೇಳ್ತಿರುವಾಗಲೂ ಗೃಹ ಸಚಿವರು ಮುಂದಿನ ಸಾಲಿನಲ್ಲಿ ನಿಂತು ನಗುತ್ತಾ ಚಪ್ಪಾಳೆ ತಡ್ತಾ ಇದ್ರು. ಗಡಿಯಲ್ಲಿ ಗಡಿ ಭದ್ರತಾ ಪಡೆ ಇದ್ದರೂ ಒಳ ನುಸುಳುವಿಕೆ ಏಕೆ ಮುಂದುವರೆದಿದೆ ಅಂತ ಮೊಹಿತ್ರಾ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ಪಶ್ಚಿಮ ಬಂಗಾಳ ಘಟಕ ಮೊಹಿತ್ರಾ ಅವರ ಹೇಳಿಕೆಯ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. ತಮ್ಮ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿಯ ಐಟಿ ಸೆಲ್ ವಿರುದ್ಧ ಮಹುವಾ ಮೊಹಿತ್ರಾ ತಿರುಗಿ ಬಿದ್ದಿದ್ದಾರೆ. ಮಹುವಾ ಅವರದ್ದು ದ್ವೇಷ ಭಾಷಣವಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ದಾಳಿ ಮಾಡುವ ಯಾವ ಉದ್ದೇಶವನ್ನ ಅವರು ಹೊಂದಿರಲಿಲ್ಲ. ಭಾಷಣದ ವೇಳೆ ಸಾಂಕೇತಿಕವಾಗಿ ಆ ಪದ ಪ್ರಯೋಗಿಸಿದ್ದಾರೆ ಎಂದು ಟಿಎಂಸಿ ನಾಯಕ ಕುನಾಲ್ ಘೋಷ್ ಮೊಹಿತ್ರಾ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಮಹುವಾ ಮೊಹಿತ್ರಾ ಆಗಿರಲಿ, ಕಾಂಗ್ರೆಸ್ ಪಾರ್ಟಿ ಆಗಲಿ ಪ್ರಧಾನಮಂತ್ರಿಯವರ ತಾಯಿಯನ್ನೇ ನಿಂದಿಸುತ್ತೆ. ಅಮಿತ್ ಶಾ ಅವರನ್ನ ಗಲ್ಲಿಗೇರಿಸಬೇಕು ಅನ್ನೋ ಹೇಳಿಕೆಯನ್ನ ವಿಪಕ್ಷ ನಾಯಕರು ನೀಡ್ತಾರೆ. ಇದು ಇವರ ಹತಾಶೆಯ ಮಾತು. ಬಿಹಾರ ಚುನಾವಣೆಯನ್ನ ಇಂಡಿಯಾ ಮೈತ್ರಿಕೂಟ ಸೋಲುತ್ತೆ. ಮುಂದಿನ ಸರದಿ ಪಶ್ಚಿಮ ಬಂಗಾಳ ಎಂದು ಬಿಜೆಪಿ ನಾಯಕ ಆರ್ಪಿ ಸಿಂಗ್ ತಿರುಗೇಟು ನೀಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಡಿಯಾ ಜಿಲ್ಲೆಯ ಕೃಷ್ಣನಗರದ ಕೊಟ್ಟಾಲಿ ಪೊಲೀಸ್ ಠಾಣೆಯಲ್ಲಿ ಮಹುವಾ ಮೊಹಿತ್ರಾ ವಿರುದ್ಧ ದೂರು ದಾಖಲಿಸಿದೆ. ಈ ಹೇಳಿಕೆಯನ್ನ ಬಿಜೆಪಿ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಸಂದೀಪ್ ಮಜುಮ್ದಾರ್ ಕೃಷ್ಣನಗರದ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ಮೊಹಿತ್ರಾ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮಹುವಾ ಮೊಹಿತ್ರಾ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಜನ ಅವರನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ. ಒಬ್ಬ ಬಳಕೆದಾರರು ಯಾರು ಹೀಗೆ ಮಾತಾಡ್ತಿದ್ದಾರೆ ಅಂತ ಬರೆದ್ರೆ, ಇನ್ನು ಕೆಲವರು ಅವಳು ಮಿತಿ ಮೀರಿದ್ದಾಳೆ ಅಂತ ಬರೆದಿದ್ದಾರೆ. ಮತ್ತೊಬ್ಬ ಬಳಕೆದಾರರು ಆಕೆಯನ್ನ ಜೈಲಿಗೆ ಹಾಕಿ ಅಂತ ಬರೆದಿದ್ದಾರೆ. ರಾಜಕಾರಣಿಗಳು, ಜನಪ್ರತಿನಿಧಿಗಳು ಪ್ರತಿನಿತ್ಯ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಮಹುವಾ ಮೊಹಿತ್ರಾ ಹೇಳಿಕೆ ಸದ್ಯ ಸಂಚಲನವನ್ನ ಹುಟ್ಟುಹಾಕಿದೆ. ಇದು ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳಲಿದೆ ಕಾದು ನೋಡಬೇಕು.